Praise the Lord. Praise the Lord. Hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ಶಿಲುಬೆ ಆರಾಧನೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಬನ್ನಿ ಪ್ರಭುವನ್ನ ಆರಾಧಿಸುವ, ಬನ್ನಿ ಪ್ರಭುವನ್ನ ನಮಿಸುವ, ಸತ್ಯದೇವರಾಗಿರುವ ರಕ್ಷಕರಾದ ಪ್ರಭು ಯೇಸುವನ್ನು ಆರಾಧಿಸುವ. ನಮಗಾಗಿ ಜನಿಸಿ ಜೀವಿಸಿ ಮರಣ ಹೊಂದಿದಂತಹ ಪ್ರಭು ಯೇಸುವನ್ನು ನಮ್ಮ ಬಾಳಿನ ನಾವಿಕನಾಗಿ ನಾವು ಕರೆಯುವ. ನಮ್ಮ ಎಷ್ಟು ಅವಶ್ಯಕತೆಗಳು ಅಥವಾ ನಮ್ಮ ಎಷ್ಟು ಕೋರಿಕೆಗಳು ಈ ಸಮಯದಲ್ಲಿ ಇರಬಹುದು, ಅವೆಲ್ಲವನ್ನು ಸಮರ್ಪಿಸುವೆ. ಕರುಣಿಸಿರಿ ಯೇಸುವೇ. ಪ್ರಿಯರೇ, ಈ ದಿನ ಈ ಆರಾಧನೆಯನ್ನ ಎಲ್ಲ ಮಕ್ಕಳಿಗಾಗಿ ಸಮರ್ಪಿಸುವ, ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳಿಗಾಗಿ ಸಮರ್ಪಿಸುವ, ಎಲ್ಲ ಯುವಕ ಯುವತಿಗಾಗಿ ಸಮರ್ಪಿಸುವ. ಪ್ರಿಯರೇ, ನಿನ್ನ ಕುಟುಂಬದಲ್ಲಿಯೂ ಸಹ ಮಕ್ಕಳಿರಬಹುದು, ಗಂಡು ಹೆಣ್ಣು ಮಕ್ಕಳು ನಿಮಗಿರಬಹುದು. ಸಮರ್ಪಿಸಿಕೊಡಿ. ನಿಮ್ಮ ಒಡ ಹುಟ್ಟಿದವರ ಮಕ್ಕಳಿರಬಹುದು, ಸಮರ್ಪಿಸಿಕೊಡಿ. ನಿಮ್ಮ ವಠಾರದ ಮಕ್ಕಳು ಅಥವಾ ನಿಮ್ಮ ಮಿತ್ರರ ಮಕ್ಕಳು ಇರಬಹುದು, ಸಮರ್ಪಿಸಿಕೊಡಿ. ಇದು ಸಮರ್ಪಣೆಯ ಸಮಯ. ಪ್ರಭುವಿನ ಪಾದಚರಣಗಳಿಗೆ ನಮ್ಮ ಮಕ್ಕಳನ್ನು ಸಮರ್ಪಿಸಿ ಆರಾಧಿಸುವ ಗಳಿಗೆ. ನಿನ್ನ ಮಕ್ಕಳನ್ನು ಕುರಿತು ನಿನ್ನ ಮನಸ್ಸಿನಲ್ಲಿ ಗಾಯವಿರಬಹುದು, ನಿನ್ನ ಮಗನನ್ನು ಕುರಿತು ಮಗಳನ್ನು ಕುರಿತು ಗಾಯವಿರಬಹುದು, ವೇದನೆ ಇರಬಹುದು, ಕಣ್ಣೀರಿರಬಹುದು, ಕನಸಿರಬಹುದು, ಏನೇ ಇರಬಹುದು. ಈ ರಾತ್ರಿ ನಿನ್ನ ಮಗನನ್ನ ಮಗಳನ್ನು ಸಮರ್ಪಿಸು. ಈ ಲೋಕದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುವ. ಈ ಅಖಿಲ ವಿಶ್ವದ ಈ ಮಧ್ಯಸ್ಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಪ್ರಾರ್ಥಿಸಬಹುದಾಗಿದ್ದೇವೆ. ಪ್ರಿಯರೇ, ಪ್ರಾರ್ಥಿಸುವ. ಪ್ರಿಯರೇ, ಸಮರ್ಪಿಸುವ. ಮಕ್ಕಳಿಂದ ನೊಂದು ಹೋಗಿರುವಷ್ಟು ತಂದೆ ತಾಯಿಯರು, ಮಕ್ಕಳಿಂದ ಬಹಿಷ್ಕರಿಸಲ್ಪಟ್ಟಿರುವಂತಹ ತಂದೆ ತಾಯಿಯರು, ಅನಾಥಾಶ್ರಮದಲ್ಲಿ, ನಿರ್ಗತಿಕರ ಆಶ್ರಮದಲ್ಲಿ, ರಸ್ತೆಯಲ್ಲಿ, ಮರದ ಕೆಳಗೆ, ಅಂಗಡಿ ಬೀದಿಗಳಲ್ಲಿ ಒಂದು ತುತ್ತು ಆಹಾರವೂ ಇಲ್ಲದೆ, ಊಟವಿಲ್ಲದೆ ನರಳುತ್ತಿರುವ ತಂದೆ ತಾಯಿ, ಶ್ರೇಷ್ಠ ಸಂಪಾದನೆ ಮಾಡಿರುವ ತನ್ನ ಎತ್ತ ತಂದೆ ತಾಯಿಗಳಿಗೆ ಒಂದೊಂದು ಊಟವನ್ನು ಕೊಡದೇ ಇರುವಂತಹ ಕ್ರೂರ ಮಕ್ಕಳು, ವಿವಾಹವಾಗಿ ತನ್ನ ತಂದೆ ತಾಯಿಯನ್ನು ಮರೆತು ತೆಗೆದಿರುವಂತಹ ಮಕ್ಕಳು, ಇದರಿಂದ ಆಂತರಿಕ ಗಾಯದಿಂದ ಪಾರ್ಶ್ವವಾಯು ರೋಗಿಗಳಾಗಿ ಹುಚ್ಚರಾಗಿ ಅರಿಯುತ್ತಿರುವಂತಹ ಎತ್ತ ತಂದೆ ತಾಯಿಗಳು ಎಲ್ಲರನ್ನ ಸಮರ್ಪಿಸುವ. We are all surrender all children. ಯೇಸುವೇ ಯೇಸುವೇ ನನ್ನ ಯೇಸುವೇ, ಯೇಸುವೇ ಯೇಸುವೇ ನನ್ನ ಯೇಸುವೇ, ಯೇಸುವೇ ಯೇಸುವೇ ನನ್ನ ಯೇಸುವೇ, ಯೇಸುವೇ ಯೇಸುವೇ
ನನ್ನಯ ಯೇಸುವೇ ನಿಮ್ಮಯ ಚರಣದಿ ನಾನಿಂತಿಯೇ ನಿನ್ನಯ ಚರಣದಿ ನಾನಿಂತಿಯೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ 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 ಓ ನನ್ನ ಯೇಸುವೇ 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 ಓ ನನ್ನ ಯೇಸುವೇ ನನಗಲ್ಲ ಯೇಸುವೇ ನಿನ್ನಯ ಮಕ್ಕಳು ನನಗಲ್ಲ ಯೇಸುವೇ ನೀ ಕೊಟ್ಟ ಮಕ್ಕಳು ನಿನ್ನ ಚರಣದಲ್ಲಿ ನಾನರ್ಪಿತೆ ನಿನ್ನ ಚರಣದಿ ನಾನರ್ಪಿತೆ ನೀ ಕೊಟ್ಟ ಮಕ್ಕಳನ್ನೇ ನಾ ಯೇಸುವೇ ನೀ ಕೊಟ್ಟ ಮಕ್ಕಳನ್ನೇ ನಾ ಯೇಸುವೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ ಓ ಯೇಸುವೇ ನನಗೆದ್ದು ದೇವರು ಕೊಟ್ಟಿರುವಂತಹ ಮಕ್ಕಳು ನನಗಾಗಿ ಅಲ್ಲ. ನಾವೆಷ್ಟೋ ಜನ ತಿಳಿದುಕೊಳ್ಳುತ್ತೇವೆ, ನನಗೆ ಕೊಟ್ಟಂತಹ ಮಕ್ಕಳು ನನಗಾಗಿ, ನನಗೆ ಸಾಕುವುದಕ್ಕಾಗಿ, ನನಗೆ ಊಟ ಕೊಡುವುದಕ್ಕಾಗಿ ಮಾತ್ರವೇ ಎಂಬಂತ ಚಿಂತನೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಇಲ್ಲ ಪ್ರಿಯರೇ, ದೇವರು ಕೊಟ್ಟಂತಹ ಮಕ್ಕಳು ನಮಗಾಗಿ ಅಲ್ಲ, ದೇವರಿಗಾಗಿ, ಯೇಸುವಿಗಾಗಿ. ಪ್ರಿಯರೇ, ದೇವರು ನಮಗೆ ಕೊಡುವಂತಹ ಮಕ್ಕಳು ಯಾಕೆ ದಾರಿ ತಪ್ಪಿ ಹೋಗುತ್ತಾರೆ? ಕಾರಣ ಎತ್ತ ತಂದೆ ತಾಯಿಂದಿರು ನಾವೇ. ಪ್ರಿಯರೇ, ಹುಟ್ಟಿದ ಮಕ್ಕಳನ್ನ ಮಕ್ಕಳು ಮಕ್ಕಳು ಎಂದೇಳಿ ಮಕ್ಕಳು ಹುಟ್ಟುವ ತನಕ ಒಂದು ಆಸೆ, ಮಕ್ಕಳು ಹುಟ್ಟಿದ ಬಳಿಕ ನಿರಾಶೆ. ಎಷ್ಟು ದಿನ ನಮ್ಮ ಮಕ್ಕಳಿಗಾಗಿ ಪ್ರತಿದಿನ ಒಂದು ಅರ್ಧ ಗಂಟೆ ಪ್ರಾರ್ಥಿಸುತ್ತಾ ಇದ್ದೇವೆ? ಎಷ್ಟು ದಿನ ನಮ್ಮ ಮಕ್ಕಳನ್ನ ವಿಶ್ವಾಸದಲ್ಲಿ ಮುನ್ನಡೆಸ್ತಾ ಇದ್ದೇವೆ? ಎಷ್ಟು ದಿನ ನಮ್ಮ ಮಕ್ಕಳನ್ನ ದೈವ ಭಯದಿಂದ ನಾವು ಮುನ್ನಡೆಸ್ತಾ ಇದ್ದೇವೆ? ಎಷ್ಟು ದಿನ ನಮ್ಮ ಮಕ್ಕಳನ್ನ ಪ್ರಾರ್ಥಿಸು 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 ಎಂಬುದಾಗಿ ಹೇಳ್ತಾ ಇದ್ದೇವೆ? ಇಲ್ಲ, ತುಂಬಾ ಕಡಿಮೆ. ಇದಕ್ಕಾಗಿ ನಮ್ಮ ಮಕ್ಕಳು ನಮ್ಮ ಕೈ ಬಿಟ್ಟು ಹೋಗುತ್ತಾ ಇದ್ದಾರೆ. ನಾನು ನನ್ನ ಮಕ್ಕಳನ್ನ ವಿಶ್ವಾಸ ಎಂಬ ಬೀಜವನ್ನು ಬಿತ್ತದೇ ಇದ್ದರೆ ನನ್ನ ಮಕ್ಕಳಲ್ಲಿ, ದೈವ ಭಯವನ್ನು ನಾನು ಕೊಡದೇ ಇದ್ದರೆ ನನ್ನ ಮಕ್ಕಳಲ್ಲಿ, ನನ್ನ ಸಹೋದರ ಸಹೋದರಿ, ನನ್ನ ಮಕ್ಕಳು ನಮ್ಮನ್ನು ತ್ಯಜಿಸಿ ಬಿಡುತ್ತಾರೆ, ರಸ್ತೆಗೆ ದಬ್ಬಿ ಬಿಡುತ್ತಾರೆ.
ಪ್ರಿಯರೇ, ಬರೀ ಬೆಳೆದು ಬಂದು ನನಗೆ ಊಟ ಕೊಡೋದಿಲ್ಲ ಎಂದು ಹೇಳುವಾಗ ಪ್ರಾರ್ಥಿಸಿದರೆ ಪ್ರಯೋಜನವಿಲ್ಲ. ಹುಟ್ಟುವ ಕ್ಷಣದಿಂದ ನೀನು ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಬೇಕು. ಈ ಸಮಯ ಸಮರ್ಪಿಸು. ಒಂದು ಪಕ್ಷ ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥಿಸಲು ಈ ಕಾಲದವರೆಗೂ ನಿನ್ನ ಜವಾಬ್ದಾರಿ ತೆಗೆದುಕೊಳ್ಳಲೆಂದರೆ ಈ ಕ್ಷಣ ನಿನ್ನ ಮಗನಿಗಾಗಿ ಮಗಳಿಗಾಗಿ ಪ್ರಾರ್ಥಿಸು. ಈ ಕ್ಷಣ ನಾವು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವ. ದೇವರಲ್ಲಿ ಕ್ಷಮೆಯಾಚಿಸಿ, ಸ್ವಾಮಿ, ನನ್ನ ಮಕ್ಕಳನ್ನು ನನ್ನ ಆಸೆಗಳ ಕೆಲಸದ ನಿಮಿತ್ತವಾಗಿ ಅಥವಾ ನನ್ನ ಅವಶ್ಯಕತೆಗಳಿಗಾಗಿ ಬರೀ ದುಡಿಮೆ ಎಂದು ನನ್ನ ಮಕ್ಕಳನ್ನು ಮರೆತು ಹೋದೆ. ಸ್ವಾಮಿ, ನನ್ನನ್ನು ಕ್ಷಮಿಸಿರಿ. ನೀವು ನನಗೆ ಕೊಟ್ಟಂತಹ ಮಕ್ಕಳನ್ನ ನಾನು ಪ್ರಾಮಾಣಿಕತೆಯಿಂದ ನಡೆಸಲಿಲ್ಲ. ನನ್ನ ಮಕ್ಕಳು ಕೆಟ್ಟ ಮಾತನ್ನು ಮಾತನಾಡುವಾಗ ನಾನು ನನ್ನ ಮಕ್ಕಳನ್ನು ಎಚ್ಚರಿಸಲಿಲ್ಲ. ನೀನು ತಪ್ಪು ಹೇಳುತ್ತಿದ್ದೀಯ ಎಂದು ಹೇಳಲಿಲ್ಲ. ನನ್ನ ಮಕ್ಕಳು ತಪ್ಪು ದಾರಿಯನ್ನು ಹಿಡಿಯುವಾಗ ಅವರನ್ನು ಖಂಡಿಸಲಿಲ್ಲ. ಅವರು ಹೇಳಿದ ಮಾತನ್ನು ಕೇಳದಿದ್ದಾಗ ಅವರಿಗೆ ನಾನು ಪೆಟ್ಟು ಕೊಡಲಿಲ್ಲ. ಅವರನ್ನು ಪರಿವರ್ತಿಸಲಿಲ್ಲ. ನನ್ನ ಸುಖಕ್ಕಾಗಿ, ನನ್ನ ಸಮಯಕ್ಕಾಗಿ, ನನ್ನ ಕೆಲಸ ನಡೆಯುವುದಕ್ಕಾಗಿ ನನ್ನ ಮಕ್ಕಳ ಕೈಯಲ್ಲಿ ಮೊಬೈಲ್ ಅನ್ನು ಕೊಟ್ಟು, ಟಿವಿಯನ್ನು ಆನ್ ಮಾಡಿ ನನಗೆ ಇಷ್ಟ ಬಂದಾಗಿ ನಾನು ಜೀವಿಸಿದೆ. ಯೇಸುವೇ, ನನ್ನನ್ನು ಕ್ಷಮಿಸಿರಿ. ಯೇಸುವೇ, ನನ್ನನ್ನು ಕ್ಷಮಿಸಿರಿ. ನನ್ನ ಮಗುವಿನ ಬಗ್ಗೆ ನಾನು ಕಾಳಜಿಯೇ ಕೊಡಲಿಲ್ಲ. ನನ್ನ ಮಗು ನನ್ನನ್ನು ಅಮ್ಮ ಅಮ್ಮ ಅಪ್ಪ ಅಪ್ಪ ಎಂದು ಹುಡುಕಿ ಹಿಂದೆ ಬರುವಾಗಲೂ ನಾನು ನನ್ನ ಮಗುವನ್ನ ನೋಡದಂತೆ ಕೇವಲ ನನ್ನ ಮಿತ್ರರಿಗೆ ಸಮಯವನ್ನು ಕೊಡುತ್ತಾ, ಬಂಧುಗಳಿಗೆ ಸಮಯವನ್ನು ಕೊಡುತ್ತಾ, ಅಮ್ಮ ಅಮ್ಮ ಎಂದು ಸೆರಗನ್ನು ಹಿಡಿದು ನನ್ನ ಮಗು ಹಿಂದೆ ಬರುವಾಗ, ಅಪ್ಪ ಅಪ್ಪ ಎಂದು ನನ್ನ ಮಗು ಹಿಂದೆ ಬರುವಾಗ ನಾನು ಎಷ್ಟು ಕಾಲ ನನ್ನ ಮಗುವನ್ನು ಮುದ್ದು ಮಾಡಿದ್ದೇನೆ, ಎಷ್ಟು ಕಾಲ ನನ್ನ ಮಗುವಿಗೆ ನಾನು ಪ್ರೀತಿಯನ್ನು ಕೊಟ್ಟಿದ್ದೇನೆ, ಎಷ್ಟು ಕಾಲ ನನ್ನ ಮಗುವಿಗೆ ನಾನು ಹಾಲುಣಿಸಿದ್ದೇನೆ. ಮಗುವಾಗುವಾಗಲೇ ಸೌಂದರ್ಯವು ನಾಶವಾಗಿ ಹೋಗುತ್ತದೆ ಎಂಬುದಾಗಿ ನಿನ್ನ ಎದೆ ಹಾಲನ್ನು ಕೊಡದಂತ ತಾಯಿ ನೀನಾಗಿದ್ದೀಯಾ? ಯೋಚಿಸು ನನ್ನ ಸಹೋದರ ಸಹೋದರಿ. ನಿನ್ನ ಮಕ್ಕಳು, ನನ್ನ ಮಕ್ಕಳು ದಾರಿ ತಪ್ಪಿ ಹೋಗಲು ಏನು ಕಾರಣ? ತಂದೆಯಾಗಿರುವ, ತಾಯಿಯಾಗಿರುವ ನಾನು ನೀನು ನನ್ನ ಮಕ್ಕಳಿಗೆ ಪ್ರೀತಿಯನ್ನು ಕೊಟ್ಟಿದ್ದೇವಾ? ಅವರನ್ನ ಸನ್ಮಾರ್ಗವನ್ನು ತೋರಿಸಿದ್ದೇವಾ? ಅವರು ತಪ್ಪು ಮಾಡುವಾಗ ಖಂಡಿಸಿದ್ದೇವಾ? ದಂಡಿಸಿದ್ದೇವಾ? ದೇವರ ಭಯವನ್ನು ಕೊಟ್ಟಿದ್ದೇವಾ? ಅಥವಾ ಹೆಂಡತಿಯಾದ ನೀನು ತಂದೆಯನ್ನು ಕುರಿತು ನಿನ್ನ ತಂದೆಯೇ ಎಂಬಂತಹ ಮಕ್ಕಳಿಗೆ ಗೌರವವನ್ನು, ಭಯವನ್ನು ಕಲಿಸಿದ್ದೀಯಾ? ಅಥವಾ ಗಂಡನಾದ ನೀನು ಅಮ್ಮ ತಾಯಿಯನ್ನು ಗೌರವಿಸಬೇಕೆಂದು ಕಲಿಸಿದ್ದೀಯಾ? ಅಥವಾ ನಿನ್ನ ಕುಟುಂಬದಲ್ಲಿ ದೇವರು ಕೊಟ್ಟಂತ ನಿನ್ನ ಎತ್ತ ತಂದೆ ತಾಯಿಯಂದಿರನ್ನ, ಅಜ್ಜಿಯಂದಿರನ್ನ, ತಾತಂದಿರನ್ನ ಗೌರವಿಸಬೇಕೆಂದು ಹೇಳಿಕೊಟ್ಟಿದ್ದೀಯಾ? ಚಿಂತಿಸಬೇಕು. ಆದರೆ ಇಂದು ನನ್ನ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ, ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನಗೆ ಊಟ ಕೊಡ್ತಾ ಇಲ್ಲ ಎಂದು ನಾನು ನೀನು ಹೇಳುತ್ತಾ ಇದ್ದೇನೆಂದ್ರೆ ಅದಕ್ಕೆ ಕಾರಣ ನಾವೇ ಪ್ರಿಯರೇ, ಬೇರೆ ಯಾರು ಅಲ್ಲ, ದೇವರಲ್ಲ. ಹುಟ್ಟಿದ ಮಗುವನ್ನ, ನಿನ್ನ 1 ವರ್ಷ ಪ್ರಾಯ ಮಗುವನ್ನ, 2 ವರ್ಷ ಪ್ರಾಯವನ್ನ, 6 ತಿಂಗಳ ಮಗುವನ್ನ ಬಿಟ್ಟು ನೀನು ಪರದೇಶದಲ್ಲಿ ಹಣ ಸಂಪಾದನೆ ಮಾಡುವುದಕ್ಕಾಗಿ ಹೋಗಿ ಕುಳಿತುಕೊಂಡು ನಿನ್ನ ಮಕ್ಕಳು ವಯಸ್ಸಿಗೆ ಬರುವಾಗ ನೀನು ಬಂದರೆ ನಿನ್ನ ಮಕ್ಕಳು ನಿನ್ನನ್ನು ಗೌರವಿಸುತ್ತಾರಾ? ನಿನ್ನನ್ನು ಪ್ರೀತಿಸುತ್ತಾರಾ? ಖಂಡಿತವಾಗಿಯೂ ಇಲ್ಲ. ನಿನ್ನನ್ನು ಬಿಟ್ಟು ಯಾರು ಪ್ರೀತಿ ಕೊಡುತ್ತಾರೆ ಅವರಿಂದ ಓಡಿ ಹೋಗುತ್ತಾರೆ. ಯಾವ ಹುಡುಗಿ ಪ್ರೀತಿಯನ್ನು ಕೊಡುತ್ತಾರೋ ಅವರಿಂದ ಓಡಿ ಹೋಗುತ್ತಾರೆ. ನಿನ್ನ ಮನೆ ಅಕ್ಕಪಕ್ಕದವರನ್ನ ಪ್ರೀತಿಸಿ ಹೋಗ್ತಾರೆ. ಕೇವಲ ಒಂದು ಮಗುವಿಗೆ ನಿನ್ನ ಮಗಳು ಎಂದೇಳಿ ಅಲ್ಲಿಂದ ಪಾಕೆಟ್ ಮನಿಯನ್ನ, ಯಾವುದೋ ಒಂದು ಮೊಬೈಲ್ ಅನ್ನ, ಯಾವುದೋ ಒಂದು ಸಾಧನವನ್ನ ನಿನ್ನ ಮಗನಿಗಾಗಿ ಮಗಳಿಗಾಗಿ ಕಳುಹಿಸಿಕೊಟ್ಟು 18 ವರ್ಷಗಳ ಕಾಲ, 20 ವರ್ಷಗಳ ಕಾಲ ನಿನ್ನ ಹೆಣ್ಣು ಮಗಳ, ನಿನ್ನ ಗಂಡು ಮಗನ ಜೀವನವನ್ನ, ಅವನ ಬಗ್ಗೆ ಅವಳ ಬಗ್ಗೆ ನೀನು ಮುತುವರ್ಜಿಯನ್ನು ವಹಿಸಲಿಲ್ಲ ಅಂದರೆ ನೀನು ಒಂದು ತಾಯಿಯಾಗಿ, ತಂದೆಯಾಗಿರಲು ಯೋಗ್ಯಳೆ ಎಂಬುದನ್ನು ಚಿಂತಿಸಬೇಕು. ಹಣ ಎಂದು ಹೇಳಿ ಹಣಕ್ಕಾಗಿಯೇ ಜೀವಿಸುತ್ತಾ ಮಕ್ಕಳಿಗೆ ಪ್ರೀತಿಯನ್ನು ಕೊಡುವುದನ್ನು ತೊರೆದು ಸ್ವಾರ್ಥತನದಿಂದ ಜೀವಿಸಿದ್ದೆ. ಆದರೆ ಇಂದು ನಿನ್ನ ಜೀವನದಲ್ಲಿ, ನಾಳೆ ನಿನ್ನ ಜೀವನದಲ್ಲಿ ಬರುವಂತಹ ಬಿರುಗಾಳಿಯಂತಹ ಸಮಸ್ಯೆಗೆ ಕಾರಣ ನಾನು ನೀನಲ್ಲವೇ ನನ್ನ ಸಹೋದರ ಸಹೋದರಿ. ಚಿಂತಿಸು. ಹೃದಯದ ವೇದನೆಯ ಸಮರ್ಪಿಸುವೆ, ಹೃದಯದ ವೇದನೆಯ ಸಮರ್ಪಿಸುವೆ, ನನ್ನಯ ಮಕ್ಕಳ ಸಮರ್ಪಿಸುವೆ, ನನ್ನಯ ಮಕ್ಕಳ
ಮಕ್ಕಳ ಸಮರ್ಪಿಸುವೆ. ನನ್ನ ಜನ್ಮವು ಅವರೇ, ನನ್ನ ರಕ್ತವು ಅವರೇ, ನನ್ನ ಜನ್ಮವು ಅವರೇ, ನನ್ನ ರಕ್ತವು ಅವರೇ, ನನ್ನ ಸಂತತಿಯು ಅವರೇ, ನನ್ನ ಸಂತತಿಯು ಅವರೇ. ಅಬ್ರಹಾಮಿನ ದೇವರೇ, ಇಸಾಕಿನ ದೇವರೇ, ಯಾಕೋಬಿನ ದೇವರೇ, ಕರುಣೆ ತೋರಿರಿ. ಅಬ್ರಹಾಮಿನ ದೇವರೇ, ಇಸಾಕಿನ ದೇವರೇ, ಯಾಕೋಬಿನ ದೇವರೇ, ಕರುಣೆ ತೋರಿರಿ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ. ಸಮರ್ಪಿಸುವ ಪರಿಶುದ್ಧ ಪೂಜೆ ತಾಯಿ ಮಾತೆಯರ ಮಧ್ಯಸ್ಥಿಗೆ ಸಮರ್ಪಿಸುವ, ನಮ್ಮ ಮಕ್ಕಳನ್ನು ಸಮರ್ಪಿಸುವ. ಅಮ್ಮ, ನಿಮ್ಮ ಮಡಲಿಗೆ ನಾನು ಸಮರ್ಪಿಸುತ್ತೇನೆ. ಅಮ್ಮ, ವ್ಯಾಕುಲ ತಾಯಿ ಮಾತೆಯವರೇ, ಅಮ್ಮ, ಶಿಲುಬೆಯಿಂದ ನಿಮ್ಮ ಪ್ರಿಯ ಪುತ್ರನನ್ನ ಇಳಿಸುವಾಗ ನಿನ್ನ ಮಡಿಲಿನಲ್ಲಿ ಸ್ವೀಕರಿಸಿದ ನನ್ನ ತಾಯಿಯೇ, ಅಮ್ಮ, ನನ್ನ ಮಕ್ಕಳನ್ನ ನಿನ್ನ ಮಡಿಲಿಗೆ ಸಮರ್ಪಿಸುತ್ತೇನಮ್ಮ. ಓ ವ್ಯಾಕುಲ ಮಾತೆಯೇ, ನೀನು ನನಗೆ ಕೊಟ್ಟಂತಹ ಮಕ್ಕಳನ್ನ, ನಾನು ನನ್ನ ಗರ್ಭದಲ್ಲಿ ಜನ್ಮ ಕೊಟ್ಟಂತಹ ಮಕ್ಕಳನ್ನ ಅಮ್ಮ ನಿಮಗೆ ಸಮರ್ಪಿಸುತ್ತೇನಮ್ಮ. ನನ್ನ ಮಕ್ಕಳನ್ನು ಮರೆತು ಹೋದ ಕಾಲಕ್ಕಾಗಿ ಸಮರ್ಪಿಸುತ್ತೇನಮ್ಮ. ಅಮ್ಮ, ಇಂದು ನನ್ನ ಮಕ್ಕಳಲ್ಲಿ ತುಂಬಿ ಹೋಗಿರುವಂತಹ ಎಲ್ಲ ದುರ್ಮಾರ್ಗಗಳಿಂದ ಬಿಡುಗಡೆ ಹೊಂದಲು ಪ್ರಾರ್ಥಿಸಿರಿ ಅಮ್ಮ. ನನ್ನ ಮಕ್ಕಳಿರುವಂತಹ ದುಶ್ಚಟಗಳಿಂದ ಬಿಡುಗಡೆ ಹೊಂದಲು ಪ್ರಾರ್ಥಿಸಿರಿ ಅಮ್ಮ. ನನ್ನ ಮಕ್ಕಳ ಕ್ರೂರ ಸ್ವಭಾವಗಳಿಂದ, ಸಿಟ್ಟು ಸಿಲುಕುಗಳಿಂದ ಬಿಡುಗಡೆ ಹೊಂದಲು ಪ್ರಾರ್ಥಿಸಿರಿ ಅಮ್ಮ. ಅಮ್ಮ, ಪ್ರಾರ್ಥಿಸಿ ಅಮ್ಮ. ದುಷ್ಟತನದಲ್ಲಿಯೂ ದುಶ್ಚಟಗಳಲ್ಲಿಯೂ ಬಲಿಯಾಗಿರುವ ನನ್ನ ಮಕ್ಕಳು, ದೇವರನ್ನು ಅರಿಯದೆ ಜೀವಿಸುತ್ತಿರುವಂತಹ ನನ್ನ ಮಕ್ಕಳು, ದೈವ ಭಯವಿಲ್ಲದೆ ಇರುವಂತಹ ನನ್ನ ಮಕ್ಕಳನ್ನ ಅಮ್ಮ ಮನಪರಿವರ್ತನೆಗೊಳಿಸಿರಿ ಅಮ್ಮ. ಅವರ ನಡೆನುಡಿಗಳನ್ನು ಆಶೀರ್ವದಿಸಿರಿ ಅಮ್ಮ. ಅಮ್ಮ, ನನ್ನಿಂದ ನನ್ನ ಮಕ್ಕಳನ್ನು ಈಗ ಪರಿವರ್ತಿಸಲು ಸಾಧ್ಯವಾಗುತ್ತಾ ಇಲ್ಲ ಅಮ್ಮ. ನಿಮ್ಮ ಮಡಲಿಗೆ ನನ್ನ ಮಕ್ಕಳನ್ನು ಸಮರ್ಪಿಸುತ್ತೇನೆ ಅಮ್ಮ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಮಡಲಿಗೆ ಸಮರ್ಪಿಸುತ್ತೇನೆ ಅಮ್ಮ. ನನ್ನ ಕಣ್ಣುಗಳಿಂದ ಅವಿಧೇಯತೆಗೆ ನಡೆಯುವಂತಹ ಮಕ್ಕಳನ್ನು ನೋಡಿದ್ದೇನೆ ಅಮ್ಮ. ಆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಅಮ್ಮ. ಕರುಣಿಸಲಿ ಸ್ವಾಮಿ. ಜೀವದಾಯಕರಾಗಿರುವ ನನ್ನ ಪ್ರಭುವೇ, ಗುರುವೇ ಸ್ವಾಮಿ, ಇಡೀ ವಿಶ್ವದ ಮಕ್ಕಳನ್ನ ನಿಮ್ಮ ಪರಿಶುದ್ಧ ಪೂಜ್ಯ ತಾಯಿಯ ಮಾತೆಯ ಮಡಲಿಗೆ ಸಮರ್ಪಿಸುತ್ತೇವೆ. ನಿಮ್ಮನ್ನು ಪ್ರೀತಿ ವಾತ್ಸಲ್ಯದಿಂದ ಮುನ್ನಡೆಸಿದಂತಹ ತಾಯಿ, ಧರ್ಮಶಾಸ್ತ್ರವನ್ನು ಕಲಿಸಿ ದೈವ ಭಯದೊಂದಿಗೆ ನಿಮ್ಮನ್ನು ಬೆಳೆಸಿದಂತಹ ತಾಯಿ,
ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತೆ ನಿಮ್ಮನ್ನು ಬೆಳೆಸಿ ಪೋಷಿಸಿದಂತಹ ನಿಮ್ಮ ತಾಯಿ, ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ನಮ್ಮ ಪ್ರಾರ್ಥನೆಗಳನ್ನ ಆಲಿಸಿರಿ ಸ್ವಾಮಿ. ಯೇಸುವೇ, ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದವರು ನೀವಾಗಿದ್ದೀರಿ. ಹಾಗೆ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದವರು ನೀವಾಗಿದ್ದೀರಿ. ಯೇಸುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ನಮ್ಮ ಮಕ್ಕಳನ್ನ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಮಕ್ಕಳ ಮನಸ್ಸಿನ ಭಾರ, ನೋವು, ವೇದನೆ, ಎತ್ತ ತಂದೆ ತಾಯಿಯಾಗಿರುವಂತಹ ನಮ್ಮಿಂದ ನಮ್ಮ ಮಕ್ಕಳಲ್ಲಿ ಬಂದಂತಹ ಗಾಯಗಳನ್ನು ಸಮರ್ಪಿಸುತ್ತೇವೆ. ನಮ್ಮ ದುಡುಕು ಸ್ವಭಾವದಿಂದ, ನಮ್ಮ ಸ್ವಾರ್ಥತೆಯಿಂದ, ನಮ್ಮ ಕೋಪಗಳಿಂದ, ಸಿಡುಕಿನಿಂದ ನಮ್ಮ ಮಕ್ಕಳಿಗೆ ಬಂದಂತಹ ಕ್ರೂರತನವನ್ನು ಸಮರ್ಪಿಸುತ್ತೇವೆ. ನನ್ನ ಮಕ್ಕಳಿಗೆ ಊಟ ಕೊಡುವ ಸಮಯದಲ್ಲಿ ಊಟವನ್ನು ಕೊಡದೆ, ವಸ್ತ್ರವನ್ನು ಕೊಡುವ ಸಮಯದಲ್ಲಿ ವಸ್ತ್ರವನ್ನು ಕೊಡದೆ, ಅವರಿಗೆ ಬೇಕಾದದನ್ನು ಕೊಡುವ ಸಮಯದಲ್ಲಿ ಬೇಕಾದ ಸಮಯಕ್ಕೆ ಕೊಡದೆ, ಅವರು ನಮ್ಮನೆ ಬರುವಾಗ ಅವರನ್ನು ಜಡಿಯುತ್ತಾ, ಅವರು ನಮ್ಮಲ್ಲಿ ಬರುವಾಗ ಅವರನ್ನು ತೆಗಳುತ್ತಾ, ತಿರಸ್ಕರಿಸುತ್ತಾ, ನಮ್ಮಿಂದ ಅವರಿಗಾದಂತಹ ಆಂತರಿಕ ಗಾಯಗಳನ್ನ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತದೆ ರಾಜ. ಯೇಸುವೇ, ರಾತ್ರಿಯಲ್ಲಿ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿರುವ ಕಾರಣ, ಅಯ್ಯೋ ನನ್ನ ತಾಯಿ ನನ್ನೊಂದಿಗೆ ಇಲ್ಲ, ನನ್ನ ತಂದೆ ನನ್ನೊಂದಿಗೆ ಇಲ್ಲ ಎಂಬುದಾಗಿ ಎಷ್ಟೋ ಜನ ಮಕ್ಕಳು ತತ್ತರಿಸುತ್ತಾ ಇದ್ದಾರೆ ಪ್ರಿಯರೇ. ಎಷ್ಟೋ ಜನ ಮಕ್ಕಳು ತನ್ನ ತಂದೆ ತಾಯಿ ಇಲ್ಲದೆ ಬೇರೊಬ್ಬರ ತಂದೆ ತಾಯಿಯಿಂದ ಕೈಗಳು ಹಿಡಿದು ಹೋಗುವಾಗ, ಅಯ್ಯೋ ನನ್ನ ತಂದೆ ಇದ್ದಿದ್ದರೆ, ನನ್ನ ತಾಯಿ ಇದ್ದಿದ್ದರೆ ಎಂಬುದಾಗಿ ಚಿಂತಿಸುವಂತ ಆಂತರಿಕ ಗಾಯಗಳು ನಮ್ಮ ಮಕ್ಕಳಲ್ಲಿ ಇರಬಹುದು. ಸಮರ್ಪಿಸುವ. ಒಂದು ಹೊತ್ತು ಊಟವೂ ಸಹ ಇಲ್ಲದೆ, ಒಂದು ಒಳ್ಳೆಯ ಬಟ್ಟೆ ಇಲ್ಲದಿರುವಂತ ನಮ್ಮ ಮಕ್ಕಳಿರಬಹುದು. ಸಮರ್ಪಿಸುವ. ಎಷ್ಟೋ ಜನ ಮಕ್ಕಳು ಮಂದಮತಿಗಳಾಗಿ, ಬುದ್ಧಿಭ್ರಮಣೆಯಾಗಿ, ಕುಂಟರಾಗಿ, ಕಿವಿಡರಾಗಿ, ಕುರುಡರಾಗಿ, ಅಂಗವಿಕಲರುಗಳಾಗಿ, ಭಿಕ್ಷೆ ಬೇಡುತ್ತಾ, ಡಮ್ ಅಂಡ್ ಡಫ್ಗಳಾಗಿ, ನಿರಾಶೆಯಿಂದ ನಿರಾಶ್ರಿತರಾಗಿ, ಭಿಕಾರಿಗಳಾಗಿ, ರಸ್ತೆಗಳಲ್ಲಿ, ಆಶ್ರಮಗಳಲ್ಲಿ ಪ್ರೀತಿಯನ್ನೇ ಅರಿಯದೆ, ಪ್ರೀತಿಯನ್ನೇ ತಿಳಿಯದೆ, ಪ್ರೀತಿಗಾಗಿಯೇ ಅಂಬಲಿಸುತ್ತಿರುವಂತಹ ಕೋಟ್ಯಾಂತರ ಮಕ್ಕಳು ನಮ್ಮ ಕಣ್ಣು ಮುಂದೆ ಈ ಲೋಕದಲ್ಲಿದ್ದಾರೆ ಪ್ರಿಯರೇ. ಆ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ಎಲ್ಲ ಮಕ್ಕಳನ್ನ ನಾವು ಸಮರ್ಪಿಸೋಣ. ನಮ್ಮ ಮಕ್ಕಳಿಗೆ ತಿನ್ನಲು, ಉಣ್ಣಲು, ವಿದ್ಯಾಭ್ಯಾಸ ಎಲ್ಲವೂ ಇದೆ, ಆದರೆ ಮಕ್ಕಳಿಗೆ ಏನೂ ಇಲ್ಲ. ಸಮರ್ಪಿಸು. ಎಲ್ಲ ಮಕ್ಕಳನ್ನು ಸಮರ್ಪಿಸು. ಯೇಸುವಿನ ಪರಮ ಪೂಜ್ಯ ಪಾದಗಳಿಗೆ ನಾವು ಸಮರ್ಪಿಸೋಣ. ಯೇಸುವಿನ ಪರಿಶುದ್ಧ ರಕ್ತಕ್ಕೆ ನಾವು ಸಮರ್ಪಿಸೋಣ. ಸಮರ್ಪಿಸಿ ಯೇಸುವೆಯವರ ಮೇಲೆ ಕರುಣೆ ತೋರಿರಿ, ಯೇಸುವೆಯವರ ಮೇಲೆ ದಯೆ ತೋರಿರಿ ಎಂದು ಪ್ರಾರ್ಥಿಸುವ. ಯೇಸುವೆಯವರ ಮೇಲೆ ಕರುಣೆ ತೋರಿರಿ, ಯೇಸುವೆಯವರ ಮೇಲೆ ದಯೆ ತೋರಿರಿ ಎಂದು ಪ್ರಾರ್ಥಿಸುವ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಸರಿ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. 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 ಯೇಸುವಿರುವ ಮನೆಯಲ್ಲಿ ಆನಂದ ಆನಂದ. ಯೇಸುವಿರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸುವಿರುವ ಮನೆಯಲ್ಲಿ ಆನಂದ ಆನಂದ. ಯೇಸುವಿರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ, ಸ್ತುತಿ ಮಹಿಮೆ. ಹಲ್ಲೆಲೂಯಾ.
ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನೆಯಲ್ಲಿ ಶಾಂತಿ ಸಮಾಧಾನ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ಯೇಸುನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸುನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಪ್ರಭುವಿನ ಸ್ತುತಿ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರ ವಾಕ್ಯದ ಪಠನೆ ಇಲ್ಲ, ವಿಶ್ವಾಸದ ಜೀವನವಿಲ್ಲ. ಹೇಗೆ ನಮ್ಮ ಜೀವನದಲ್ಲಿ ಬಲವನ್ನು ಹೊಂದಲು ಸಾಧ್ಯ? ಹೇಗೆ ಅಂಧಕಾರದಿಂದ ನಾವು ಹೊರಬರಲು ಸಾಧ್ಯ? ಪ್ರೀತಿಯೂ ಇಲ್ಲ, ಪ್ರೇಮವೂ ಇಲ್ಲ. ಪ್ರೀತಿ ಪ್ರೇಮವೂ ಇಲ್ಲ, ಹೃದಯದಲ್ಲಿಯೂ ಇಲ್ಲ, ಕುಟುಂಬದಲ್ಲಿಯೂ ಇಲ್ಲ, ಪತಿಯಲ್ಲಿಯೂ ಇಲ್ಲ, ಪತ್ನಿಯಲ್ಲಿಯೂ ಇಲ್ಲ, ಮಕ್ಕಳಲ್ಲಿ ಹೇಗೆ ಬರಲು ಸಾಧ್ಯ? ಸಮರ್ಪಿಸುವ, ಸಮರ್ಪಿಸುವ. ಯೇಸು ಹೇಳೋಣ, ಯೇಸುವೇ ಬನ್ನಿ, ಯೇಸುವೆ, ಯೇಸುವೆ ನಾನು ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುತ್ತಾ ಇದ್ದೇನೆ. ಯೇಸುವೆ ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಯೇಸುವೆ ಯೇಸು ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಯೇಸುವೆ ನನ್ನ ಗಂಡು ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿದೆ. ಯೇಸುವೆ ಈ ಕ್ಷಣ ಅವರು ಎಲ್ಲಿಯೇ ಇದ್ದರು, ಹೇಗೆ ಇದ್ದರು, ಏನು ಮಾಡುತ್ತಾ ಇದ್ದರು, ಯೇಸುವೆ ನಿಮ್ಮ ಪವಿತ್ರಾತ್ಮರ ಶಕ್ತಿಯ ಜ್ವಾಲೆ ನನ್ನ ಮಕ್ಕಳನ್ನು ಆವರಿಸಿಕೊಳ್ಳಲಿ ರಾಜ, ಅವರನ್ನು ಸ್ಪರ್ಶಿಸಲಿ ರಾಜ. ಯೇಸುನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸುನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸುನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸುನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ, ಹಲ್ಲೆಲೂಯಾ ಸ್ತುತಿ ಮಹಿಮೆ. ನಿಮ್ಮ ಮಕ್ಕಳ ಹೆಸರನ್ನು ಹೇಳಿ ಸಮರ್ಪಿಸಿ ಪ್ರಾರ್ಥಿಸಿ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳ, ಮರಿಮಕ್ಕಳ ಹೆಸರುಗಳನ್ನು ಹೇಳಿ ಸಮರ್ಪಿಸಿ ಪ್ರಾರ್ಥಿಸಿ. ಅವರು ಯಾವ ಚಟದಲ್ಲಿ ಇರಬಹುದು, ಯಾವ ಸ್ವಭಾವದಲ್ಲಿ ಇರಬಹುದು, ಯೇಸುವಿನ ದಿವ್ಯ ಶಕ್ತಿಯನ್ನು ಸ್ಪರ್ಶಿಸುವಂತೆ ಪ್ರಾರ್ಥಿಸಿ. ಪವಿತ್ರಾತ್ಮರ ತೇಜಸ್ಸವನ್ನು ತುಂಬಿಕೊಳ್ಳುವಂತೆ ಪ್ರಾರ್ಥಿಸಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ. ಪವಿತ್ರಾತ್ಮರ ಸ್ಪರ್ಶ ಅವರಿಗಾಗಲಿ. ಯೇಸುವಿನ ಮಹಿಮೆಯನ್ನು ನಿಮ್ಮ ಮಕ್ಕಳು ಕಾಣಲಿ. ಎಲ್ಲಿಯೇ ಇದ್ದರೂ, ಹೇಗೆ ಇದ್ದರೂ ನಿಮ್ಮ ಮಕ್ಕಳನ್ನ ನಿಮ್ಮ ಕಣ್ಣು ಮುಂದೆ ತನ್ನಿರಿ. ಅಥವಾ ನಿಮ್ಮ ಪಕ್ಕದಲ್ಲಿ ನಿಮ್ಮ ಮಕ್ಕಳಿದ್ದರೆ ಅವರ ಕೈಗಳನ್ನು ಹಿಡಿದುಕೊಳ್ಳಲಿ, ಅಥವಾ ಅವರ ಶಿರಸ್ಸಿನಲ್ಲಿ ಕೈಗಳನ್ನಿಟ್ಟು ಅವರಿಗಾಗಿ ಪ್ರಾರ್ಥಿಸಿ. ಎಷ್ಟೇ ದೂರದಲ್ಲಿದ್ದರೂ ಅವರನ್ನು ನಿಮ್ಮ ಕಣ್ಣುಗಳ ಮುಂದೆ ತನ್ನಿರಿ. ಪತಿ ಪತ್ನಿಯಲ್ಲಿ ನೀವಿದ್ದರೆ ನಿಮ್ಮ ಮಕ್ಕಳನ್ನು ಸ್ಮರಿಸಿಕೊಳ್ಳಲಿ. ಆ ನಿಮ್ಮ ಮಕ್ಕಳುಗಳ ಮೇಲೆ ನಿಮ್ಮ ಕೈಗಳನ್ನಿಟ್ಟಿರಿ. ಒಂದು ಪಕ್ಷ ನೀವು ಕುಟುಂಬವಾಗಿದ್ದರೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಮಕ್ಕಳ ಕುಟುಂಬದ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೈಗಳನ್ನಿಟ್ಟು ಪ್ರಾರ್ಥಿಸಿ.
ಪ್ರಾರ್ಥಿಸುವಾಗ ಇಡೀ ವಿಶ್ವದಲ್ಲಿರುವ ಎಲ್ಲ ಮಕ್ಕಳನ್ನ ಯೇಸುವೇ ನಿಮ್ಮ ಪರಿಶುದ್ಧ ರಕ್ತದಿಂದ ಸ್ಪರ್ಶಿಸಿ ಅವರ ಎಲ್ಲ ವಿಧವಾದ ಬಲಹೀನತೆಗಳನ್ನ, ಅಂಧತೆಯ ಎಲ್ಲ ದುಷ್ಟದ ದುರ್ಮಾರ್ಗಗಳನ್ನ, ಎಲ್ಲ ಲೋಕದ ಮೋಹಗಳನ್ನ, ಮಾಯಗಳಿಂದ ಹೊರಬರುವಂತೆ ಯೇಸುವೇ ನಿಮ್ಮ ಪವಿತ್ರ ಆತ್ಮದಿಂದ ಕರುಣಿಸಿರಿ ಎಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಸಮರ್ಪಿಸಿ ಪ್ರಾರ್ಥಿಸುವ ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮನ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಯೇಸುವಿನ ಸ್ವರ್ಗ. ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮರ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಯೇಸುವಿನ ಸ್ವರ್ಗ. ಯೇಸು ಇರುವ ಮನೆದ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಲ್ಲೆಲೂಯಾ ಸ್ತುತಿ ಮಹಿಮೆ, 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 ಹಲ್ಲೆಲೂಯಾ ಸ್ತುತಿ ಮಹಿಮೆ. ಎಷ್ಟೋ ಜನ ಮಕ್ಕಳು ಈ ಲೋಕದಲ್ಲಿ ತಪ್ಪಿಗಳಾಗಿದ್ದಾರೆ. ಎಲ್ಲ ಮಕ್ಕಳನ್ನ ಈ ರಾತ್ರಿ ಮಲಗುವುದಕ್ಕೆ ಮುಂಚಿತವಾಗಿ ಸಮರ್ಪಿಸಿ ಪ್ರಿಯರೇ. ಇದನ್ನ ಎಷ್ಟೋ ಜನ ನಮಗಾಗಿ ಪ್ರಾರ್ಥಿಸಿಯನ್ನು ಕೇಳಿಕೊಂಡಿದ್ದಾರೆ. ಐಸಿಯುಗಳಲ್ಲಿ, ವೆಂಟಿಲೇಟರ್ಗಳಲ್ಲಿ, ಮನೆಗಳಲ್ಲಿ ಹಣವಿಲ್ಲದೆ, ಚಿಕಿತ್ಸೆ ಇಲ್ಲದೆ ಇದ್ದಾರೆ. ಅವರ ಮೇಲೆ ದೇವರ ಪ್ರಸನ್ನತೆ, ಕರುಣೆ ತುಂಬುವಂತೆ ಪ್ರಾರ್ಥಿಸಿ. ಯೇಸುವೇ, ಪ್ರಾರ್ಥನಾ ಸಹಾಯ ಕೇಳಿಕೊಳ್ಳುತ್ತಾ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಮತ್ತೆ ಈ ದಿನದಲ್ಲಿ ಮರಣ ಹೊಂದಿದಂತೆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಅಪಘಾತದಲ್ಲಿ ಮರಣ ಹೊಂದಿ ಆತ್ಮಹತ್ಯೆ ಮಾಡಿ ಕೊಲೆಗೈಯಲ್ಪಟ್ಟು ಸ್ವಾಮಿ ಮರಣ ಹೊಂದಿದಂತ ಎಲ್ಲ ಆತ್ಮಗಳ ಮೇಲೆ, ಯುದ್ಧಗಳಲ್ಲಿ ಮರಣ ಹೊಂದಿದಂತ ಎಲ್ಲ ಆತ್ಮಗಳ ಮೇಲೆ ಕರುಣೆ ತೋರಿ ಸ್ವಾಮಿ. ಜೀವದಾಯಕರಾಗಿ ನಮ್ಮನ್ನು ಪ್ರಭವಿಸುವೆ. ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಕೊರೋನಾ ವೈರಸ್ನ ಮೂಲಕವಾಗಿ, ಪಾಸಿಟಿವ್ನ ಮೂಲಕವಾಗಿ ಮರಣ ಹೊಂದಿರುವಂತ ಎಲ್ಲ ಮಕ್ಕಳನ್ನು, ಈ ಲೋಕದಲ್ಲಿ ಭಯ ಭೀತಿಯಿರುವಂತ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ ಸ್ವಾಮಿ. ಯೇಸುವೇ, ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ರಾಜ. ಯೇಸುವೇ, ಕರುಣಿಸಿರಿ ಸ್ವಾಮಿ. ನಿಮ್ಮ ದಯೆಯ ಪ್ರಸನ್ನತೆಯನ್ನು ಕರುಣಿಸಿರಿ ಸ್ವಾಮಿ. ಸ್ವಾಮಿ, ಈ ದಿನ ನಾವು ಜೀವಿಸಿದ್ದೇವೆ ಯೇಸುವೇ. ನಾಳೆ ನಾವು ಈ ಲೋಕವನ್ನು ನೋಡುತ್ತೇವೆ ಎಂದು ನಮಗೆ ಗೊತ್ತಿಲ್ಲ ಸ್ವಾಮಿ. ಒಂದು ಪಕ್ಷ ಈ ದಿನ ನಮ್ಮ ಕೊನೆಯ ದಿನವಾದರೆ ಸ್ವಾಮಿ, ಲೋಕದಲ್ಲಿ ನಾವು ಅರಿತು ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಿ ರಾಜ. ಅಥವಾ ನಾಳೆ ಈ ಲೋಕದಲ್ಲಿ ನಾನು ಜೀವಿಸಬೇಕೆ ಎಂಬುದು ನಿಮ್ಮ ಚಿತ್ತವಿದ್ದರೆ ಪ್ರಾಮಾಣಿಕನಾಗಿ, ಸತ್ಯವಂತನಾಗಿ ಜೀವಿಸುವಂತೆ ನಿಮ್ಮ ಚಿತ್ತವನ್ನು ನೆರವೇರಿಸುವಂತ ಮಗನಾಗಿ, ಮಗಳಾಗಿ ಮಾರ್ಪಡಿಸಿರಿ ರಾಜ. ಎಷ್ಟೋ ಜನ ಕಣ್ಣೀರಿನಲ್ಲಿ ಕಂಗಾಲಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಮರಣದ ಶೈಲಿದ್ದಾರೆ, ಎಷ್ಟೋ ಬಲಹೀನತೆಗಳಲ್ಲಿದ್ದಾರೆ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಸ್ವಾಮಿ, ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಮೇಲೆ ಕರುಣೆ ತೋರಿ ರಾಜ. ಸ್ವರ್ಗೀಯ ಯಾತ್ರೆಯಲ್ಲಿ ಸ್ವಾಮಿ ಸೇವೆ ಮಾಡುವಂತ ಎಲ್ಲ ಮಕ್ಕಳನ್ನು, ಈ ಸ್ವರ್ಗೀಯ ಯಾತ್ರೆಗಾಗಿ ಉದಾರತೆಯ ಕರುಣೆ ಚಾಚುವ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿರಿ ರಾಜ. ನೋವಿನಿಂದಿರುವಂತಹ ಮಕ್ಕಳು, ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಮಕ್ಕಳ ಹೃದಯದ ನೋವು, ಗಾಯಗಳನ್ನ, ವೇದನೆಗಳನ್ನ,
ಹಾಗೂ ತನ್ನ ಮಕ್ಕಳನ್ನು ಕುರಿತಾದಂತೆಲ್ಲ ಚಿಂತನೆಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಸ್ವಾಮಿ ಅನುಗ್ರಹಿಸಿ ಆಶೀರ್ವಿಸಿರಿ ರಾಜ. ಸ್ವಾಮಿ ನಿಮ್ಮ ಪ್ರಸನ್ನ ಮುಖದಿಂದ ಇವರ ಮಕ್ಕಳನ್ನ ನೋಡಿರಿ ರಾಜ, ಕರುಣಿಸಿರಿ ರಾಜ. ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತಾ ಸ್ವಾಮಿ ವಿಶ್ವಾಸದಿಂದ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ವಿಶ್ವಾಸದಿಂದ ನಿಮ್ಮಲ್ಲಿ ಭಿನ್ನಯಿಸುತ್ತಾ ಇದ್ದೇವೆ. ಕರುಣಿಸಿರಿ ರಾಜ. ನಾವೆಲ್ಲರೂ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆ ನೀಡೋಣವೇ. ನನ್ನ ಪ್ರಿಯ ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗದಲ್ಲಿ ಸ್ತುತಿಸಿ ಆರಾಧಿಸಿ ಮಹಿಮೆಗೊಳಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನು ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನಿನ್ನ ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯಾದ ಲಸಿಕೆಯ ಮಧ್ಯಸ್ಥಿಕೆ, ಸ್ವರ್ಗೀಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲರಾಣಿಯ ಮಧ್ಯಸ್ಥಿಕೆ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಆಮೆನ್, ಆಮೆನ್, ಆಮೆನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ನೀಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಊರಿಯರ ಪ್ರಸಾದ ಪುರುಳಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಊರಿಗಳ ಪ್ರಸಾದ ಪುರುಳಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಊರಿಯರ ಪ್ರಸಾದ ಕರುಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಕ್ರಿಸ್ತರು ಕ್ರಿಸ್ತರು. ಪ್ರಿಯರೇ, ಪ್ರಾರ್ಥಿಸಿ. ನಿಮ್ಮೆಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಈ ಆರಾಧನೆಯಲ್ಲಿ ವಿಶ್ವಾಸದಿಂದ ಪಾಲ್ಗೊಂಡಿದೆ, ಆದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮ್ಮ ಹಿಂದೆ ಬರುವ ಮಕ್ಕಳನ್ನ ಬಿಡಬೇಡಿ. ಅವರನ್ನ ಅಪ್ಪಿಕೊಳ್ಳಿ, ಅವರಿಗೆ ಮುತ್ತನ್ನು ಕೊಡಿ, ಅವರಿಗೆ ಊಟವನ್ನು ಉಣ್ಣಿಸಿರಿ. ಅವರು ತಪ್ಪುವಾಗ ಅವರನ್ನು ಸರಿಪಡಿಸಿರಿ. ಅವರು ಕೆಟ್ಟ ಮಾರ್ಗಕ್ಕೆ ಹೋಗುವಾಗ ಅವರ ತಪ್ಪನ್ನು ತಿಳಿಸಿರಿ. ಚಿಕ್ಕ ಮಕ್ಕಳಾಗಿರುವಾಗ ಆ ಚಿಕ್ಕ ಮಕ್ಕಳ ಕಡೆ ತುಂಬಾ ಗಮನವನ್ನು ಕೊಡಿರಿ. ಆ ಮಕ್ಕಳು ಏನು ಮಾತನಾಡುತ್ತಾರೆ, ಏನು ಮಾಡುತ್ತಾರೆ ಎಂಬುದನ್ನು ಗಮನಿಸಿರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿರಿ. ಆ ಮಕ್ಕಳಿಗೆ ಪ್ರಾರ್ಥನೆಯನ್ನು ಕಲಿಸಿರಿ. ಆ ಮಕ್ಕಳನ್ನು ಸತ್ಯದ ಪಥದಲ್ಲಿ ನಡೆಸಿರಿ. ತಂದೆ ತಾಯಿಯನ್ನ, ಬಂಧುಗಳನ್ನ ಗೌರವಿಸಲು ಕಲಿಸಿರಿ. ಬೇಡವಾದದ್ದನ್ನ ತಂದೆಯಾಗಿರುವ ಅಥವಾ ತಾಯಿಯಾಗಿರುವ ನೀವು ಬೇಡವಾದದ್ದನ್ನ ನಿಮ್ಮ ಗಂಡನನ್ನ ಕುರಿತು ಮಕ್ಕಳಲ್ಲಿ ಕೆಟ್ಟದ್ದನ್ನು ಹೇಳಿಕೊಡಬೇಡಿ, ಅಥವಾ ಹೆಂಡತಿನ ಕುರಿತು ಗಂಡನಲ್ಲಿ ಮಕ್ಕಳಲ್ಲಿ ಹೇಳಿಕೊಡಬೇಡಿ. ಹೀಗೆ ಒಳ್ಳೆಯದನ್ನೇ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ. ಮಕ್ಕಳಿಗೆ ಸುಳ್ಳು ಹೇಳಲು ಕಲಿಸಬೇಡಿ. ಮಕ್ಕಳ ಮುಂದೆ ಸುಳ್ಳಾಡಬೇಡಿರಿ. ಮಕ್ಕಳ ಮುಂದೆ ಪಾಪದ ಜೀವನವನ್ನು ಮಾಡಬೇಡಿರಿ. ಮಕ್ಕಳ ಮುಂದೆ ಜಗಳ ಮಾಡಬೇಡಿರಿ. ಪ್ರಿಯರೇ, ನಿಮ್ಮ ಮಕ್ಕಳನ್ನು ಪೋಷಿಸಿರಿ. ಇದೇ ನಿಜವಾದ ಪ್ರೀತಿ ನೀವು ಮಕ್ಕಳಿಗೆ ಕೊಡುವಂಥದ್ದು. ನಿಮ್ಮ ಮಕ್ಕಳನ್ನು ಸತ್ಯದಲ್ಲಿ ನಡೆಸಿರಿ. ನಿಮ್ಮ ಮಕ್ಕಳು ನೀವು ಪ್ರಾರ್ಥಿಸುವಾಗ ಮಕ್ಕಳು ನಿಮ್ಮ ಪಕ್ಕದಲ್ಲಿ ಕೂರಿಸಿಕೊಳ್ಳಿರಿ. ಅವರನ್ನು ಕೈ ಜೋಡಿಸುವಂತೆ, ಮೊಣಕಾಲುಕುವಂತೆ ಕಲಿಸಿರಿ. ನಿಮ್ಮ ಮಕ್ಕಳನ್ನು ಸತ್ಯದ ಪಥದಲ್ಲಿ ನಡೆಸುವುದಾದರೆ ಖಂಡಿತವಾಗಿಯೂ ಸಂಭವಿಸುವುದು. ಯೇಸು ಇರುವ ಮನೆಯಲ್ಲಿ ಆನಂದ, ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ, ಸಮಾಧಾನ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬೇರೆ ಸ್ವರ್ಗೀಯ ಎಲ್ಲ ಶುಶ್ರೂಷೆಗಳಿಗಾಗಿ ಹಾಗೂ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಸೇವಕ ಬ್ರದರ್ ಸಾರಿಯೋ ತಾಂಡೋಪುರ. ಹರಸೇ ಮನುತಾಯಿ, ಪುತ್ರರೊಡಗೂಡೆ ಹರಸೇ
ಆಶೀರ್ವದಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಪ್ರಿಯರೇ, ದಯವಿಟ್ಟು ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಪ್ರಿಯರೇ. ದಯವಿಟ್ಟು ನೀವು ಸಹ ದೇವರ ಸಾಮ್ರಾಜ್ಯವನ್ನು ಸಾರುವವರಾಗಿದ್ದೀರಿ, ಬರೀ ಕೇಳುವವರಲ್ಲ. ದಯವಿಟ್ಟು ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಈ ಲಿಂಕ್ಗಳನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ದೇವರ ದಯೆ ಕೃಪೆ ಸದಾ ನಿಮ್ಮಲ್ಲಿ ಇರಲಿ. ಮೇ ಗಾಡ್ ಬ್ಲೆಸ್ ಯು. ಗುಡ್ ನೈಟ್. ಶುಭಕಾಮನೆಗಳು.